ಆಗ್ತಾನೆ ಇದೆ, ಅಮೆಂಡ್ಮೆಂಟು ಆಗ್ತಾನೆ ಇದೆ, ರೂಲ್ಸ್ ಬರ್ತಾ ಇದೆ. 10 years ಪನಿಷ್ಮೆಂಟ್ ಕೊಡಿ, 10 lakh ಫೈನ್ ಕೊಡಿ ಅಂತ ಆದರೂ ಏನೂ ಮಾಡ್ತಿಲ್ಲ. ಬರೀ ಕೋವಿಡ್ ಟೈಮಲ್ಲಿ ಮಾತ್ರ ಅವ್ರಿಗೆ ಡಾಕ್ಟರ್ಸ್ ನೆಸೆಸಿಟಿ ಗೊತ್ತಾಗುತ್ತೆ. ಆಸ್ ಅ ಕಮ್ಯುನಿಟಿ ಇವಾಗ ಬರೀ ಡಾಕ್ಟರ್ಸ್ ಮಾತ್ರ ಫೈಟ್ ಮಾಡ್ತಾ ಇದ್ದಾರೆ. ಬಟ್ ಇದು ಒಂದು ವುಮೆನ್ಗೆ ಆಗಿರೋದು. ಆಸ್ ಅ ಕಮ್ಯುನಿಟಿ ಎಲ್ಲ ವುಮೆನ್ಗೂ ಇದು ಅನಿಸ್ಬೇಕು. ಇಫ್ ಅ ಡಾಕ್ಟರ್ ಕ್ಯಾನ್ ಗೆಟ್ ರೇಪ್ ಇನ್ ಅವರ್ ಓನ್ ಹಾಸ್ಪಿಟಲ್, ಇನ್ ಅವರ್ ಓನ್ ವರ್ಕ್ ಪ್ಲೇಸ್, ಶಿ ಕ್ಯಾನ್ ಗೆಟ್ ರೇಪ್ ಎನಿವೇರ್, ಇವನ್ ಆನ್ ದ ಸ್ಟ್ರೀಟ್ ಶಿ ಕ್ಯಾನ್ ಗೆಟ್ ರೇಪ್. ಸೊ ಆದಷ್ಟು ನಾವು ಹೆಣ್ಮಕ್ಳಿಗೆ ಹೇಳ್ಕೊಡೋದ್ರಿಂದ ಹೆಣ್ಮಕ್ಳಿಗೂ ಯಾವುದೇ ವುಮೆನ್ನ ನೀವು ತೊಂದರೆ ನೋಡಿದ್ರೆ ಹೆಲ್ಪ್ ಮಾಡಬೇಕು ಅನ್ನೋ ಸ್ಮಾಲ್ ಕರ್ಟಸಿ ಬಂದರೆ ಬೆಟರ್. ನೀವು ಏನು ಡಿಮಾಂಡ್ ಇಡ್ತೀರಾ ಗೌರ್ಮೆಂಟ್ಗೆ? ಅಮೆಂಡ್ಮೆಂಟ್ಸ್ ಆಗಬೇಕು, 10 years ಶಿಕ್ಷೆ ಆಗಬೇಕು, 10 lakh ಫೈನ್ ಆಗಬೇಕು. ಆಮೇಲೆ ಈಗ ಆಗಿರೋ ರೇಪ್ ವಿಕ್ಟಿಮ್ಗೆ 5 years 6 years ಡಿಲೇ ಮಾಡೋದಲ್ಲ. ಅವ್ರು ಡಾಕ್ಟರ್ಸ್ ಆಗಿದ್ರು ಇಂಟರ್ನ್ಸ್ ಮಾಡಿದ್ರೆ ಅವ್ರಿಗೆ ಗಲ್ ಶಿಕ್ಷೆ ಆಗಲೇಬೇಕು, ಹಂಗೆ ಬಿಡೋಂಗಿಲ್ಲ. ಆಮೇಲೆ ಮುಂದೆ ಫ್ಯೂಚರಲ್ಲಿ ಆಗದೇ ಇರೋಂಗೆ ಹೀಗೆ ಪ್ರಿವೆಂಟ್ ಮಾಡಬೇಕು. ಲೈಕ್ ನೈಟ್ ಡ್ಯೂಟೀಸ್ನ ಕರೆಕ್ಟಾಗಿ ಮಾನಿಟರ್ ಮಾಡಬೇಕು. ಎಲ್ಲರನ್ನೂ ಗ್ರಾಂಟೆಡ್ ಆಗಿ ತೊಗೊಬಾರ್ದು. 36 hours ಡ್ಯೂಟಿ, 24 hours ಡ್ಯೂಟಿ, ಊಟ ಇಲ್ಲ, ನಿದ್ದೆ ಇಲ್ಲ, ಇದನ್ನೆಲ್ಲ ನಾರ್ಮಲೈಸ್ ಮಾಡಬಾರ್ದು ಏನು. ಬಿಕಾಸ್ ಯಾವ ಹ್ಯೂಮನ್ಗೂ ಮಾಡೋಕ್ಕಾಗಲ್ಲ. ಡಾಕ್ಟರ್ಸ್ ನಿದ್ದೆ ಮಾಡಿಲ್ಲ ಅಂದರೆ ಪೇಷಂಟ್ಸ್ ಕೇರ್ ಮಾಡೋಕ್ಕಾಗಲ್ಲ. ಪೇಷಂಟ್ ಕೇರ್ ಮಾಡಿಲ್ಲ ಅಂದರೆ ಅವ್ರು ಬೆಟರ್ ಆಗಲ್ಲ, ಡೆತ್ ಆಗುತ್ತೆ. ಸೊ ಅದರ ಹೋಗಿ ಎಲ್ಲನೂ ಎಷ್ಟೊಂದು ಸಿಸ್ಟಮ್ ಚೇಂಜ್ ಆಗುತ್ತೆ. ಲೇಡೀಸ್ ಡಾಕ್ಟರ್ಗೆ ಏನು ಹೇಳಕ್ಕೆ ಬಯಸ್ತೀರಾ ನೀವು ಈ ಸಿಚುವೇಶನಲ್ಲಿ? ಏನಿಲ್ಲ, ಬಿ ಕಾನ್ಫಿಡೆಂಟ್. ಜಸ್ಟ್ ಬಿಕಾಸ್ ಒಂದು ಇನ್ಸಿಡೆಂಟ್ ಆಯಿತು ಅಂದ ತಕ್ಷಣ ನಾವೆಲ್ಲ ಬ್ಯಾಕ್ ಆಫ್ ಮಾಡೋಕ್ಕಾಗಲ್ಲ. ಶುಡ್ ಬಿ ಬೋಲ್ಡ್. ಆ್ಯಕ್ಚುಲಿ ವಿ ಶುಡ್ ಫೈಟ್ ಫಾರ್ ಇಟ್, ಹೆದರ್ಕೊಳ್ಳೋದಕ್ಕಿಂತ. ಆ್ಯಂಡ್ ಅಷ್ಟೇ, ನಮಗೆ ನಾವು ಪ್ರೊಟೆಕ್ಷನ್ ನೋಡ್ಕೊಬೇಕು. ಅಂದರೆ ಇವಾಗ ನಮ್ಮನ್ನು ಯಾವುದೋ ಒಂದು ಕಡೆ ಪೋಸ್ಟ್ ಮಾಡಿದಾಗ ಯಾವುದೋ ಟೂ ಪ್ಲೇಸಸ್ಸು, ಡಾರ್ಕ್ ಪ್ಲೇಸಲ್ಲಿ ವಿ ಶುಡ್ ಗೋ ಟಾಕ್ ಟು ಅವರ್ HOD. ನಮ್ಗೆ ಆಗಲ್ಲ ಮಾಡೋಕ್ಕೆ, ಏನಾದರೂ ಪ್ರೊಟೆಕ್ಷನ್ ಕೊಡಿ, ಟ್ರಾನ್ಸ್ಪೋರ್ಟೇಷನ್ ಕೊಡಿ, ನಿದ್ದೆ ಮಾಡೋಕ್ಕೆ ಜಾಗ ಕೊಟ್ಕೊಡಿ ಅಂತ ನಾವು ಸ್ಪೀಕಪ್ ಮಾಡಬೇಕು. ಜಸ್ಟ್ ಬಿಕಾಸ್ ಅವ್ರು ನಮ್ಮನ್ನು ಸೇವಿಂಗ್ ಮಾಡ್ತಾರೆ ಅಂತ ನಾವು ಎದುರ್ಕೊಂಡು ರೇಪ್ ಮಾಡಿ ಮರ್ಡರ್ ಆಗಿದೆ. ಅದಕ್ಕೋಸ್ಕರ ನಾವು ನ್ಯಾಷನಲ್ ವೈಡ್ ಅಕ್ರಾಸ್ ದ ಕಂಟ್ರಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ಮರ್ಡರ್ ಆಫ್ ಡಾಕ್ಟರ್ ಮೌಮಿತಾ. ಸೊ ಇದನ್ನು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಸೊ ನಮ್ಮದು ಕೋರಿಕೆ ಏನಂದರೆ ಎಲ್ಲರಿಗೂ ಡಾಕ್ಟರ್ ಕೆಲಸ ಸೆಕ್ಯೂರಿಟಿ ಬೇಕು. ವರ್ಕ್ ಪ್ಲೇಸಲ್ಲಿ ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಅವರಿಗೆ ಕಂಪ್ಲೀಟ್ CCTV ಕವರೇಜ್ ಇರಬೇಕು, ಬೆಳಕು ಇರಬೇಕು, ಸೆಕ್ಯೂರಿಟಿ ಇರಬೇಕು. ಒಂದು ಇಂಪಾರ್ಟೆಂಟ್ ಕೋರಿಕೆ. ಇನ್ನೊಂದು ಬಂದು ಅವ್ರ ಪ್ರೊಟೆಕ್ಷನ್ ಇರಬೇಕು ಅವರಿಗೆ. ಸೊ ಇನ್ನೊಂದು ಈಗ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎನಿ ಇನ್ಸಿಡೆನ್ಸ್ ಆದ ತಕ್ಷಣ ವಿತಿನ್ 6 ಗಂಟೆಯಲ್ಲಿ ಇನ್ಸ್ಪೆಕ್ಷನ್ ಮ್ಯಾನೇಜ್ಮೆಂಟ್ ಅವರು FIR ಮಾಡಬೇಕು. ಸೊ ಯಾವುದು ಇದಾದರೆ ಸೆಕ್ಯೂರಿಟಿ ಇದ್ದರೆ ಯಾವುದು ಸೆಕ್ಯೂರಿಟಿಗೆ ಅವರೇ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿದ್ದಾರೆ. ಸೊ ನಮಗೆ ಡಿಮ್ಯಾಂಡ್ ಏನಂದರೆ ಪ್ರೊಟೆಕ್ಷನ್ ಬೇಕು ಫಸ್ಟು. ನೆಕ್ಸ್ಟ್ ಒಂದು ಅಮೆಂಡ್ಮೆಂಟ್ ಮಾಡಬೇಕು. ಇಂಪಾರ್ಟೆಂಟಾಗಿ ನಮಗೆ INAಗೆ ಏನಂದರೆ ಎಪಿಡೆಮಿಕ್ ಆ್ಯಕ್ಟ್ ಎಂದು ಅಮೆಂಡ್ಮೆಂಟ್ ಮಾಡಿ 1897 ಸೆಂಟ್ರಲ್ ಆ್ಯಕ್ಟ್ ಇದೆ. ಅದು 2020 ಕೋವಿಡ್ ಪೀರಿಯಡ್ನಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನಂದರೆ ಯಾರಾದರೂ ಇರಲಿ ಡಾಕ್ಟರ್ಸ್ಗೆ ಏನು ತೊಂದರೆ ಮಾಡ್ಬಾರ್ದು. ವರ್ಬಲ್ ವೈಲೆನ್ಸ್ ಇರಬಾರ್ದು, ಹರಾಸ್ಮೆಂಟ್ ಯಾವುದೂ ಇರಬಾರ್ದು. ಸೊ ಆ ಥರ ಕೋವಿಡ್ ಪೀರಿಯಡ್ನಲ್ಲಿ ಡಾಕ್ಟರ್ಸ್ಗೆ ಅಮೆಂಡ್ಮೆಂಟ್ ಮಾಡಿದರು. ಸೊ ಈ ಅಮೆಂಡ್ಮೆಂಟ್ಗೆ ಅವರು ಏನು ಮಾಡಬೇಕಂದ್ರೆ 2019 ಪ್ರೊಟೆಕ್ಷನ್ ಟು ದಿ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿ ಅಮೆಂಡ್ಮೆಂಟ್ ಮಾಡಿ ಪ್ರೊಟೆಕ್ಷನ್ ಕೊಡಬೇಕಂದ್ರೆ ನಾನು ಇವತ್ತು ಸೊ August 9th August ಬಂದು there was an incident in RG Kar Hospital, Kolkataನಲ್ಲಿ 9th Augustನಲ್ಲಿ Dr. Maumitaa PG student was gang rape. It is called gang rape. She was gang rape and murder. So again we are protesting against that gang murder, and we want to say safe and security working place for our doctors. So doctors work in the working places. We wanted CCTV coverage, complete CCTV coverage, and we want security, and we want a proper resting room for the female doctors. So we have demands, and moreover we have main demand is amendment of the Central Medical Act. So 1897 ಆ್ಯಕ್ಟ್ ಅಂದು 2023ನಲ್ಲಿ ಕೋವಿಡ್ ಅಮೆಂಡ್ಮೆಂಟ್ ಮಾಡಿದ್ರು. ಆ ಆ್ಯಕ್ಟನ್ನು ಕಂಟಿನ್ಯೂ ಮಾಡಬೇಕು. 2019 ಮೆಡಿಕಲ್ ವೈಲೆನ್ಸ್ ಅಗೇನ್ಸ್ಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿ ಕಂಟಿನ್ಯೂ ಮಾಡಿ ಸೇಮ್ ಟೈಪ್ ಆಫ್ ಪ್ರೊಟೆಕ್ಷನ್ ವಿ ವಾಂಟ್ ಫ್ರಮ್ ದ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಮಸ್ಟ್ ಅಮೆಂಡ್ ದಿ ಮೆಡಿಕಲ್ ಪ್ರೊಟೆಕ್ಷನ್ ಟು ದಿ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ಸ್. ಅದು ಅಮೆಂಡ್ಮೆಂಟ್ ಮಾಡಿ ಕೋವಿಡ್ ಪೀರಿಯಡ್ನಲ್ಲಿ ಯಾವ ಥರ ನಮಗೆ ಗೌರ್ಮೆಂಟ್ ಸಪೋರ್ಟ್ ಕೊಟ್ಟಿದ್ದು ಅದೇ ಥರ ಸಪೋರ್ಟ್ ನಮಗೆ ಕೊಡಬೇಕು ಎಂದು ನಮಗೆ ಕೋರಿಕೆ. ಇವತ್ತಿನ ದಿನ ಎಲ್ಲರೂ ಸೇರಿರೋದು ಹೋರಾಟ. ಇದು ದೇಶದಾದ್ಯಂತ ನಡೀತಿರುವಂತಹ ಹೋರಾಟ.
We have gathered here in a small town of KGF, which is world renowned, to protest against the barbaric incident happened in Calcutta. So you have seen at the government level, government protects the whole country. People who are elected there have their own protection, and each and every person has got self-protection. Coming to police, police protects the local area. They have an augmented force like Rapid Action Force and then Border Security Force or commandos. They come to the rescue of police if they cannot handle. Now coming to the hospital setup, we work day and night like police. But who has to protect us? There is no police protection in the hospital. Any of the hospital, there is no police. It is left to the hospital to have their own security services. So because it is belonging to the community and it is for the protection of the community and health protection of the community. So a special attention has to be given to any of the medical establishment in this country. That has to be included in the rules. And the other part is like there should be a legal cell in each of the district headquarters or a small place like KGF, which should include a lawyer, which should include a policeman, which should include the IMA body, which should include the private practitioner body. So this has to go into a rapid action. So this is called a rapid action board, and it has to be taken. And there is a statement by Prime Minister yesterday that within 6 hours, police has to take up FIR. So this becomes the easiest mode to file an FIR. So with this, thank everyone who have gathered here and press, audio, video, everyone for the cooperation. Thank you very much. Thank you. It's an horrible incident. It is a black mark of the nation, on our nation, where the female of this country are brutally raped and murdered. This should not happen again and again. The country should see that this incident should not happen. Only one thing is that such incidents are investigated by different agencies, which is a time-consuming process. There should be a centralized force or one media or one organization. They should take suo of the situation and act independent of state governments, independent of different police investigations. Otherwise, the case will be diluted and it will be put into cold storage. Nothing will come out of this sort of investigation. We want one central action where any woman of the country should not be treated like this. What people think, people can do anything for the ladies of our country. This should never happen. It's a black mark on the nation. It should not be remitted. The government should take suo motu, or Chief Justice of India should take a suo motu case. Take it forward, investigate, close the case within 2-3 months. Nothing prevents. You need not prevent whole country to give their evidence. Only one evidence which clinches the crime is enough to punish a culprit. This is my wholehearted request to the nation. Nation should take care of it. We want justice! 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 Close the bed! Close the bed! We want justice! We want justice! Close the bed! Close the bed! Dear woman! Dear woman! Dear woman! We want justice! We want justice! We want justice!
ಸ್ಟಾರ್ಟ್